ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಿಟ್ಟಿರುವ 1600 ಹುದ್ದೆಗಳು CR ಮತ್ತು DR ಹುದ್ದೆಗಳ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿಸಲು ಬಂದಿದ್ದೇನೆ. ಪ್ರತಿಯೊಂದು ಆಪ್ಷನ್ ಅನ್ನ ನೀಟಾಗಿ ನೋಡಿಕೊಳ್ಳಬೇಕು ಮತ್ತು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸಂಪೂರ್ಣವಾದ ಮಾಹಿತಿ, ಸಣ್ಣದಿಂದ ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ. ನೀಟಾಗಿ ನೋಡಿಕೊಂಡು ಅಪ್ಲೈ ಅನ್ನ ಮಾಡಿ. ಯಾಕಂದ್ರೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಬಹಳಷ್ಟು ತಿಗಳು ಕಾಮೆಂಟ್ ಬಾಕ್ಸ್ ಏನ್ ಕಾಮೆಂಟ್ ಮಾಡಿದ್ರಪ್ಪ ಅಂದ್ರೆ, ಸರ್ ನಮಗೆ ಇದು ಪ್ರಾಬ್ಲಮ್ ಇದೆ, ನಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡಬೇಕು, ಏನ್ ಮಾಡಬೇಕು, ಯಾವ ರೀತಿ ನಾವು ಇದು ಮಿಸ್ಟೇಕ್ ಆಗಿದೆ, ಅಪ್ಲಿಕೇಶನ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ಕಾಮೆಂಟ್ಗಳು ಮಾಡಿದ್ರು. ಪ್ರತಿಯೊಂದು ಕಾಮೆಂಟ್ಗೂ ನಾವು ರಿಪ್ಲೈ ಕೂಡ ಮಾಡಿದೆವು. ನಾನು ನಿಮಗೆ ಹೇಳ್ತೀನಿ, ವಿಡಿಯೋನ ನೀಟಾಗಿ ನೋಡಿ ಅಪ್ಲೈ ಮಾಡಿ. ಯಾವುದೇ ನೀವು ಸ್ಪೀಡ್ ಆಗಿ ಅಥವಾ ನೀವು ಈ ರೀತಿ ವಿಚಾರ ಮಾಡ್ಬಿಟ್ರೆ ನಾ ಸ್ಪೀಡ್ ಆಗಿ ಹಾಕಿ ಸಬ್ಮಿಟ್ ಮಾಡ್ತೀನಿ ಅಂತ ಫಸ್ಟ್ ಕರೆಕ್ಟ್ ಆಗಿ ನೋಡಿಕೊಳ್ಳಿ ಮತ್ತು ಅಪ್ಲೈ ಮಾಡಿ. ಸ್ನೇಹಿತರೆ, ಮೊದಲಿಗೆ ಅಪ್ಲೈ ಮಾಡಿಕೊಳ್ಳಲು ನೀವು ಕ್ಲಿಕ್ ಮಾಡಿ ಗೂಗಲ್ ಅಲ್ಲಿ ಬಂದು KE ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಎರಡು ವೆಬ್ಸೈಟ್ ಇದೆ. ಯಾವುದೇ ಕ್ಲಿಕ್ ಮಾಡಬಹುದು. KE ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆ, ಕರ್ನಾಟಕ CET ಅಂತ ಇದೆ, KE ಹೋಮ್ ಅಂತ ಇದೆ. ನಾ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಮುಖಪುಟಕ್ಕೆ ಬನ್ನಿ. ಮುಖಪುಟಕ್ಕೆ ಬಂದ್ರ ಇಲ್ಲಿ ಬರುತ್ತೆ ಒಂದು ಆಪ್ಷನ್ ನೇಮಕಾತಿಯಲ್ಲಿ ಆಪ್ಷನ್ ಇದೆ ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR ಮತ್ತು DR ಅಂತ ಆಪ್ಷನ್ ಇದೆ. ಕ್ಲಿಕ್ ಮಾಡಿ. ಇದರಲ್ಲಿ ಎರಡು ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR RPC ಅಂತ ಇದೆ. RPC ಅಂದ್ರೆ ನೀವು ತಿಳ್ಕೋಬಹುದು ಸ್ನೇಹಿತರೆ, ನಾನ್ ಕಲ್ಯಾಣ ಕರ್ನಾಟಕ. ಇಲ್ಲಿ KK ಅಂತ ಇದೆ, ಕಲ್ಯಾಣ ಕರ್ನಾಟಕದ ಪೋಸ್ಟ್ಗಳು. ಇದರಲ್ಲಿ ನಾನು ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಾನ್ ಕಲ್ಯಾಣ ಕರ್ನಾಟಕದ ಪೋಸ್ಟ್ಗಳು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ಅರ್ಜಿ ಸಲ್ಲಿಸುವ ಮುಂಚೆ ಇಲ್ಲಿ ಅಧಿಸೂಚನೆಯನ್ನ ಇವತ್ತು ಮತ್ತೊಮ್ಮೆ ಅಪ್ಡೇಟ್ ಮಾಡಿದ್ದಾರೆ. ಈ ಅಧಿಸೂಚನೆ ಬೇಕಾದ್ರೆ ನೀವು ಒಂದ್ಸರಿ ಓಪನ್ ಮಾಡಿ ನೋಡಿಕೊಳ್ಳಬೇಕು ಸ್ನೇಹಿತರೆ. ನಾನು ನಿಮಗೆ ಹೇಳ್ತೀನಿ, ಅಧಿಸೂಚನೆಯಲ್ಲಿ ಅಪ್ಡೇಟ್ ಆಗಿದೆ, ಯಾವ್ಯಾವ ರೀತಿ ಏನೇನು ಆಪ್ಷನ್ ಇದೆ ಅನ್ನೋದನ್ನ ಒಂದೇ ಒಂದು ಪೇಜ್ ನಲ್ಲಿ ಬರೆದಿದ್ದಾರೆ. ನಾವು ನೋಡೋಣ ಏನು ಅಪ್ಡೇಟ್ ಆಗಿದೆ ಅಂತ. ಇವತ್ತು ಇದು ಪತ್ರಿಕಾ ಪ್ರಕಟಣೆ ಅಂತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 1421 ನಾನ್ ಕಲ್ಯಾಣ ಕರ್ನಾಟಕ ಮತ್ತು 179 ಕಲ್ಯಾಣ ಕರ್ನಾಟಕದ ಹುದ್ದೆಗಳ ನೇಮಕಾತಿ ಇದೆ. ಇದರಲ್ಲಿ ಮತ್ತು ಆಪ್ಷನ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳು ಮಿಕ್ಕುಳಿದು 1421 ಮತ್ತು ಇದು 21 ಖಾಲಿ ಇರುವ ಹುದ್ದೆಗಳು. ಮತ್ತು ವೇತನ ಶ್ರೇಣಿ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, 37,500ರಿಂದ 76,100 ಮತ್ತು ಪಿಂಚಣಿ ಸೌಲಭ್ಯ ಇದು ರೂಲ್ಸ್ ಇದೆ. ಅದರ ಶೈಕ್ಷಣಿಕ ವಿದ್ಯಾರ್ಹತೆ PUC ಮತ್ತು ಡಿಪ್ಲೊಮಾ ITI ಈ ರೀತಿ PUC ರಿಲೇಟೆಡ್ ಕೋರ್ಸ್ಗಳು ಕಂಪ್ಲೀಟ್ ಆಗಿರಬೇಕು. ಆನ್ಲೈನ್ ಅರ್ಜಿ 22ನೇ ತಾರೀಕಿಂದ ಕೊನೆಯ ಅರ್ಜಿ ಅಪ್ಲೈ ಮಾಡ್ಬೋದು. 22/6/2026 ಅರ್ಜಿ ಅಪ್ಲೈ ಮಾಡುವ ಡೇಟ್ ಅಂದರೆ ಇವತ್ತಿನ ದಿನಾಂಕ. ಆದರೆ ಕೊನೆಯ ದಿನಾಂಕ ಬಂದುಬಿಟ್ಟು 22/7/2026 ಮತ್ತು ಫೀಸ್ ಕಟ್ಟುವ ಕೊನೆಯ ದಿನಾಂಕ ನಿಮ್ಮ ಹತ್ರ ಇದೆ 24/7/2026. ಮತ್ತು ಇಲ್ಲಿ ನಿಮಗೆ ಆಪ್ಷನ್ ಇದೆ ಎಕ್ಸಾಮ್ ಬಂದುಬಿಟ್ಟು 6/9/2026ರಂದೇ ಇಲ್ಲೇ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳ ಮೂಲಕ ಎಕ್ಸಾಮ್ ತೆಗೆದುಕೊಳ್ಳಲಾಗುವುದು. 90 ನಿಮಿಷಗಳ ಕಾಲಾವಕಾಶ ಇರುತ್ತದೆ. 4 ಆಪ್ಷನ್ ಇರುತ್ತಲ್ಲ, ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಮೈನಸ್ ಆಗುತ್ತೆ ಅನ್ನೋದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ನಾ ಬ್ಯಾಕ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ನೀವು ಅರ್ಜಿ ಸಲ್ಲಿಸೋಕೆ ಕ್ಲಿಕ್ ಮಾಡಿ, ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇದಕ್ಕಿಂತ ಮುಂಚೆ ಮತ್ತೊಮ್ಮೆ ಬ್ಯಾಕ್ ಬರ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಹುದ್ದೆಗಳ ವರ್ಗೀಕರಣ ಇದೆ. ಈಗ ಇದನ್ನು ನೀವು ಸ್ವಲ್ಪ ನೀಟಾಗಿ ನೋಡಿಕೊಳ್ಳಬೇಕು. ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳು ಇದೆ ಅನ್ನೋದನ್ನ ಇಲ್ಲಿದೆ. ಜಿಲ್ಲೆ ವೈಸ್ ಇದೆ ಸ್ನೇಹಿತರೆ. ಇದರಲ್ಲಿ ಈಗ ನೀವು ನೋಡಬಹುದು, ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೆ. ಆನ್ಲೈನ್ ಅರ್ಜಿಯನ್ನು ಲಿಂಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಇಲ್ಲ, ನಾನು ನಿಮ್ಮ ಬಳಿ 2-3 ನಿಮಿಷ ಎಕ್ಸ್ಟ್ರಾ ತೊಗೊಂಡಿದ್ದೇನೆ. ಆದರೆ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದೆಯಪ್ಪ ಅಂದರೆ, ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದೆ ಅಂತ ನಿಮಗೆ ಹೇಳಿದ್ದೇನೆ. ಈಗ ಅಪ್ಲೈ ಮಾಡುವ ಮುಂಚೆ ನಿಮಗೆ ಗೊತ್ತಿದೆ ಯಾವ ಜಿಲ್ಲೆಗೆ ಎಷ್ಟಿದೆ ಅಂತ. ಅಥವಾ ನೀವು ಕೂಡ ಕ್ಲಿಕ್ ಮಾಡಿ, ನಿಮಗೆ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಿಮಗೆ ಹುದ್ದೆಗಳ ವರ್ಗೀಕರಣದ ಲಿಂಕ್ ಕೊಡ್ತೇನೆ. ಯಾವ ರೀತಿ PDF ಲಿಂಕ್ ಕೊಡ್ತೇನೆ, ನೀವು ಬೇಕಾದರೆ ಓಪನ್ ಮಾಡಿಕೊಳ್ಳಬಹುದು. ಅಥವಾ ನಿಮಗೆ ಬೇಕಾಗಿದ್ದಪ್ಪ ಅಂದರೆ PDF ನಮ್ಮದು ನೋಟಿಫಿಕೇಷನ್ ಲಿಂಕ್ ಕೊಡ್ತೇನೆ. ಪ್ರತಿಯೊಂದು ಲಿಂಕ್ಗಳು ನಿಮಗೆ ಇರುತ್ತದೆ, ಡಿಸ್ಕ್ರಿಪ್ಷನ್ನಲ್ಲಿ ನೋಡಬಹುದು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನ್ಯೂ ಯೂಸರ್ ಅಂತ ಇದೆ. ನ್ಯೂ ಯೂಸರನ್ನು ಕ್ಲಿಕ್ ಮಾಡಿ. CR DR ಅಪ್ಲಿಕೇಶನ್ ಮೊದಲ ಬಾರಿಗೆ ಅಪ್ಲೈ ಮಾಡ್ತಿದ್ದೇವೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ, ನಿಮ್ಮ IP ಅಡ್ರೆಸ್ ಅಂತ ಇದೆ, ರಿಜಿಸ್ಟರ್ಡ್ IP ಅಡ್ರೆಸ್ ಅಂತ ಇದೆ. ಅದಾದ ತಕ್ಷಣ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಯುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಅಂದರೆ SLC ಪಾಸ್ ಆಗಿದ್ದಾರೆ. ಎಸ್, ಪಾಸ್ ಆಗಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಈಗ ನಿಮ್ಮ 10ನೇ ತರಗತಿ ಪಾಸ್ ಆಗಿರುವ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಸ್ನೇಹಿತರೆ, ವೆರಿಫೈಯನ್ನು ಕ್ಲಿಕ್ ಮಾಡಿ. ವೆರಿಫೈ ಮಾಡಿದ್ರೆ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. SLC ಡೀಟೇಲ್ಸ್ ಆರ್ ಎಕ್ಸೆಪ್ಟೆಡ್ ಅಂತ ಬರ್ತಾ ಇದೆ, ಸಕ್ಸಸ್ಫುಲಿ ಬರ್ತಾ ಇದೆ. ಈಗ ನೀವು ನೋಡಬಹುದು, ನಿಮ್ಮ ಹೆಸರು ಬಂದಿದೆ, ನಿಮ್ಮ ಡೇಟ್ ಆಫ್ ಬರ್ತು
ಮತ್ತು ಲಿಂಗ, ಅದರ ಜೊತೆಗೆ ತಂದೆ ಹೆಸರು ಬಂದಿದೆ, ತಾಯಿ ಹೆಸರು ಬಂದಿದೆ. ಈಗ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಸ್ನೇಹಿತರೆ ನೀವು ನೋಡಬಹುದು ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ SLCಯಲ್ಲಿ ಆಟೋಮೆಟಿಕ್ ಬಂದಿದೆ, ಎಲ್ಲ ಫೆಚ್ ಆಗಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ಚೆಕ್ ಬಾಕ್ಸ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಓದಬಹುದು, ನೀವು ಬೇಕಾದರೆ ಓದಬಹುದು, ಓದಿ ಬಿಡಿ, ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು. ಕ್ಲಿಕ್ ಮಾಡಿದ್ರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಪ್ಷನ್ ಬರ್ತಾ ಇದೆ ಆಧಾರ್ ಸಂಖ್ಯೆ. ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ತೆಳಗೆ ಇದು ಪೂರಾ ಇನ್ಫಾರ್ಮೇಷನ್ ಓದಬಹುದು ಅಥವಾ ಕೇಳಬಹುದು. ನಿಮಗೆ ದೃಢೀಕರಣ ಅಂದರೆ ನಿಮ್ಮ ದೃಢೀಕರಣ ಮಾಡೋಕ್ಕೆ 4 ಆಪ್ಷನ್ ಇದೆ: OTP, ಫೇಸ್, ಫಿಂಗರ್ ಪ್ರಿಂಟ್ ಮತ್ತು ಐರಿಸ್. ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಈಸ್ OTP. ಯಾಕಂದರೆ ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ OTPನೇ ಬೆಸ್ಟ್ ಆಪ್ಷನ್. OTP ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿ OTPಯನ್ನು ಜನರೇಟ್ OTPಯನ್ನು ಕ್ಲಿಕ್ ಮಾಡಿ. ಇಲ್ಲಿ OTP ನಿಮ್ಮ ಮೊಬೈಲ್ಗೆ ರಿಜಿಸ್ಟರ್ಡ್ ಮೊಬೈಲ್ಗೆ OTP ರಿಸೀವ್ ಆಗುತ್ತೆ ಸ್ನೇಹಿತರೆ. ಆ OTPಯನ್ನು ನೀವು ನೋಡಿಕೊಳ್ಳಬೇಕು. ಓಕೆ, ನಮ್ಮ OTP ಕೂಡ ರಿಸೀವ್ಡ್ ಆಗಿದೆ. ಓಕೆ ಅನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದು ನಿಮ್ಮ OTPಯನ್ನು ನಮೂದಿಸಿ, ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ OTP ನೀವು ನೋಡಬಹುದು. ನಾನು ಕೂಡ ನನ್ನ OTPನ ಎಂಟ್ರಿ ಮಾಡಿ ಸಲ್ಲಿಸುತ್ತೇನೆ. ಇಲ್ಲಿ ನಿಮಗೆ 120 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತದೆ OTP ಎಂಟ್ರಿ ಮಾಡೋಕ್ಕೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ನಮ್ಮ SLC ಡೀಟೇಲ್ಸ್ ಬಂತು, ಎಲ್ಲ ಇನ್ಫಾರ್ಮೇಷನ್ ಬಂತು ಮತ್ತು ಮುಂದಿನ ಆಪ್ಷನ್ ಓಪನ್ ಆಗಿದೆ. ನಿಮ್ಮ ವಿದ್ಯಾರ್ಹತೆ ಅಂತ ಇದೆ, PUC ಈಕ್ವಲೆಂಟ್. ಅಂದರೆ ಈಗ ಸದ್ಯಕ್ಕೆ ನೀವು ಆರ್ಮ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಇದ್ದರೆ ಮಾಡ್ಬೋದು, ಅಥವಾ PUC ಈಕ್ವಲೆಂಟ್ ಅಂತ ಕ್ಲಿಕ್ ಮಾಡಿ. ರಾಷ್ಟ್ರೀಯತೆ ಇದೆ ಇಂಡಿಯನ್. ಅದಾದ ತಕ್ಷಣ ನೀವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು ಸ್ನೇಹಿತರೆ. ಅದಕ್ಕೂ ಕೂಡ ಒಂದು OTP ಬರ್ತದೆ ಮತ್ತು ಮೊಬೈಲ್ಗೂ ಕೂಡ ಒಂದು OTP ಬರುತ್ತದೆ ವೆರಿಫೈ ಮಾಡೋಕ್ಕೆ. ಈಗ ನಾನು ನನ್ನ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡ್ತಾ ಇದ್ದೀನಿ. ಈಗ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ OTPಯನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸಕ್ಸಸ್ ಅಂತ ಹೇಳ್ತಾ ಇದೆ, ಇಮೇಲ್ಗೆ OTP ಸಕ್ಸಸ್ ಆಗಿ ಬಂದಿದೆ. ಈಗ ನಾನು ಇಲ್ಲಿ 54 ಸೆಕೆಂಡ್ಗಳಿದೆ ಸ್ನೇಹಿತರೆ. 54 ಸೆಕೆಂಡ್ಗಳಲ್ಲಿ ಇಮೇಲ್ನ OTP ಕೂಡ ವೆರಿಫೈ ಮಾಡೋದು ಖಂಡಿತ ಮಾಡೇಬೇಕಾಗಿದೆ. ಅದಕ್ಕೋಸ್ಕರ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಮೇಲ್ OTPಯನ್ನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಎಂಟ್ರಿ ಮಾಡಿದ್ರೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈಗ ನಮ್ಮ OTP ವೆರಿಫೈ ಆಯಿತು. ಮತ್ತೊಮ್ಮೆ ಇಲ್ಲಿ ಆಪ್ಷನ್ ಕೇಳ್ತಾ ಇದೆ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಮೊಬೈಲ್ಗೆ ಕೂಡ OTP ಬಂದನ್ನು ಸೆಂಡನ್ನು ಮಾಡಿ. ಸೆಂಡ್ OTPಯನ್ನು ಕ್ಲಿಕ್ ಮಾಡಿ. ಸಕ್ಸಸ್ ಅಂತ ಹೇಳುತ್ತೆ. ಮೊಬೈಲ್ OTP ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಅದರ ಕಾಲಾವಕಾಶ 1 ನಿಮಿಷ ಇರುತ್ತದೆ. ಈಗ ನಾನು ನಮ್ಮ ಮೊಬೈಲ್ನ OTP ಕೂಡ ಇಲ್ಲಿ ಎಂಟ್ರಿ ಮಾಡುತ್ತೇನೆ ಸ್ನೇಹಿತರೆ. ಅಂದರೆ 3 OTP ಅದು ಸ್ನೇಹಿತರೆ. ಮೊದಲು ಬಂದಿದ್ದು ಆಧಾರ್ OTP, ಎರಡನೇದು ಇಮೇಲ್ OTP, ಮೂರನೇದು ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ OTP. ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ ಕನಿಷ್ಠ. ಇಲ್ಲೇನಿದೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಇದೆ. 8 ಅಕ್ಷರದಲ್ಲಿ ನೀವು ಟೈಪ್ ಮಾಡಬೇಕು, ಕನಿಷ್ಠ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಆ ಪಾಸ್ವರ್ಡನ್ನು ಹೇಗೆ ಟೈಪ್ ಮಾಡೋದನ್ನು ಒಂದು ನಿಮಗೆ ಬೇಸಿಕ್ಕಾಗಿ ಒಂದು ಆಪ್ಷನ್ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಸುರೇಶ್ ಅಂತ ತಿಳಿದುಕೊಳ್ಳಿ. ಇಲ್ಲಿ ಎಸ್ ಅನ್ನು ಕ್ಯಾಪಿಟಲ್ ಮಾಡಿ, RUSCH ಅನ್ನು ಸ್ಮಾಲ್ ಮಾಡಿ, ಅದರ ಜೊತೆಗೆ ಅನ್ನು ಹಾಕಿ, ನಿಮ್ಮ ಬರ್ತ್ ಇಯರ್ ಫಾರ್ ಎಕ್ಸಾಂಪಲ್ 2000 ಅಂತ ಹಾಕಿ. ಈ ರೀತಿ ಬೇಕಾದರೆ ಟೈಪ್ ಮಾಡಬಹುದು. ಅಂದರೆ ನಿಮ್ಮ ಅಕ್ಷರ ಕ್ಯಾಪಿಟಲ್ ಇದೆ, ಸ್ಮಾಲ್ ಇದೆ, ಸಿಂಬಲ್ ಕೂಡ ಇದೆ, ವಿತ್ ಅದರ ಜೊತೆಗೆ ಏನಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಇಯರ್ ಇದೆ. ಇದು ನೆನಪು ಹೋಗೋದಿಲ್ಲ ಸ್ನೇಹಿತರೆ, ಈಸಿ ಇರುತ್ತೆ. ಈ ಪ್ಯಾಟರ್ನನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಓಕೆನಾ? ಸ್ಟ್ರಾಂಗ್ ಪಾಸ್ವರ್ಡನ್ನು ಇಡಿ. ನನ್ನ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿದೆ ಮತ್ತು ಮ್ಯಾಚ್ ಕೂಡ ಆಗಿದೆ. ನೆಕ್ಸ್ಟ್ ಆಪ್ಷನ್ ಇದೆ ಇಲ್ಲಿ ಅಪ್ಲೋಡ್, ಇತ್ತೀಚಿನ ಭಾವಚಿತ್ರ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಇತ್ತೀಚಿನ ಭಾವಚಿತ್ರನ ನಾವು ಕ್ಯಾಂಡಿಡೇಟ್ ಭಾವಚಿತ್ರನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ. ನೀವು ನೋಡಬಹುದು ಫೋಟೋನ ಲೆಸ್ ದೆನ್ 50 KB ಅಂತ ಇದೆ. ನಾನು ಫೋಟೋ ಸೈಜನ್ನು ಕೂಡ ಬೇಕಾದರೆ ರೆಡ್ಯೂಸ್ ಮಾಡಬಹುದು. ಇಲ್ಲಿ ನೀವು ರೆಡ್ಯೂಸ್ ಮಾಡೋಕ್ಕೆ ಬಹಳಷ್ಟು ಸಾಫ್ಟ್ವೇರ್ಗಳಿವೆ. ಸಾಫ್ಟ್ವೇರ್ಗಳು ಬೇಕಾದರೆ ನೀವು ಯೂಸ್ ಮಾಡಬಹುದು. ಅಥವಾ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಪೇಂಟ್ ಆಪ್ಷನ್ ಇರುತ್ತೆ. ಪೇಂಟನ್ನು ಓಪನ್ ಮಾಡಿಕೊಳ್ಳಿ, ನಿಮ್ಮ ಫೋಟೋ ಓಪನ್ ಆಗುತ್ತೆ. ಇದರ ಸೈಜ್ ಲೆಸ್ ದೆನ್ 50 KB ಅಂತ ಇದೆ, 140 KB ಇದೆ. ರೀಸೈಜ್ CTRL+W ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ರೀಸೈಜ್ ಬೇಕಾದರೆ ರೀಸೈಜ್ ಮಾಡಿಕೊಳ್ಳಿ. ನಾನು ನಿಮಗೆ ಹೇಳ್ತೇನೆ. ಓಪನ್ ಮಾಡಿ, ರಿಜಿಸ್ಟರನ್ನು ಕ್ಲಿಕ್ ಮಾಡಿ. ನೀವು ನೋಡಬಹುದು ಸ್ನೇಹಿತರೆ, ನಮ್ಮ ಅಪ್ಲಿಕೇಶನ್ ನಂಬರ್ ನಮಗೆ ದೊರಕಿದೆ. ಈ ಅಪ್ಲಿಕೇಶನ್ ನಂಬರನ್ನು ಸ್ಕ್ರೀನ್ಶಾಟ್ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಳ್ಳಿ, ಏನೇ ಮಾಡಿಕೊಳ್ಳಿ, ನೆನ್ಪಿಟ್ಟುಕೊಳ್ಳಿ. ನಿಮ್ಮ ನಂಬರ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಲಾಸ್ಟ್ ಟೈಮ್ ಭಾಳಷ್ಟು ವಿದ್ಯಾರ್ಥಿಗಳು ಫೋಟೋ ತೆಗೆದುಕೊಂಡಿದ್ದಿಲ್ಲ, ಅಥವಾ ಅವರಿಗೆ ಮೇಲ್ OTP ಬರೋದು ಭಾಳ ಲೇಟ್ ಆಗಿತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ನೀವು ಅದು ಪ್ರಾಬ್ಲಮ್ ಆಗಬಾರ್ದಂದರೆ ಇದರ ಫೋಟೋನ ತೆಗೆದುಕೊಳ್ಳಿ, ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡಿ ಗೋ ಟು ಬ್ಯಾಕ್ ಹೋಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹತ್ರ ಈಗ ಲಾಗಿನ್ ID ಇದೆ. ನೀವು 3 ಆಪ್ಷನ್ ಇದೆ: ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್ ಮತ್ತು
ಇಮೇಲ್ ಅಡ್ರೆಸ್ ನೀವು ಯಾವುದೇ ಬೇಕಾದ್ರೂ ಮಾಡ್ಬೋದು. ನಾನು ಲಾಗಿನ್ ವಿತ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ಮತ್ತು ಪಾಸ್ವರ್ಡ್ ನಾವು ಏನು ಅಡ್ಜಸ್ಟ್ ಮಾಡಿರ್ತೀವಲ್ಲ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಮತ್ತು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅಂತ ಹೇಳಿ ಇಲ್ಲಿ ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. 3 ಆಪ್ಷನ್ ಇದೆ, ಸೆಂಡ್ OTP, ಇಮೇಲ್ ಅಥವಾ ವಾಟ್ಸಪ್ ಅಂತ ಇದೆ. ನಾ SMS ಅನ್ನ ಕ್ಲಿಕ್ ಮಾಡಿ OTP ಅನ್ನ ಹೇಳ್ತೀನಿ, ಯಾಕಂದ್ರೆ SMS ಬಹಳ ಸ್ಪೀಡ್ ಆಗಿ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ, ಸಜೆಷನ್ ಮಾಡೋದೇನಪ್ಪ ಅಂದ್ರೆ SMS OTP ಬಹಳ ಸ್ಪೀಡ್ ಆಗಿ ಬರ್ತಾ ಇದೆ. 15 ಸೆಕೆಂಡ್ ನಲ್ಲಿ OTP ರಿಸೀವ್ ಆಗಿ ವೆರಿಫೈಡ್ ಆಯ್ತಾ, ಸಕ್ಸಸ್ಫುಲಿ OTP ವೆರಿಫೈ ಆದರೆ ಇಲ್ಲಿ ನಿಮಗೆ ಸೆಕ್ಷನ್ಸ್ಗಳಿದೆ. ಇಲ್ಲಿ ನೋಡಬಹುದು ಪರ್ಸನಲ್ ಅಂತ ಇದೆ, ಪೇಮೆಂಟ್ ಹಿಸ್ಟ್ರಿ ಅಂತ ಇದೆ, ಮ್ಯಾನುವಲ್ ಎಡಿಟರ್. ಇಲ್ಲಿ ಮೊದಲ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ ನಮ್ಮ CRDR ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಇದು. ಅದಾದ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ, ಅಭ್ಯರ್ಥಿ ಹೆಸರಿದೆ, ಇಮೇಲ್ ಅಡ್ರೆಸ್ ಇದೆ, ತಂದೆ ಹೆಸರಿದೆ ಮತ್ತು ಅದಾದ ತಕ್ಷಣ ವಿಳಾಸ ಎಂಟ್ರಿ ಮಾಡಬೇಕು. ತಾಯಿ ಹೆಸರು ಕೂಡ ಇದೆ. ವಿಳಾಸವನ್ನು ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವ ಹಾಗೆ ಟೈಪ್ ಮಾಡಿ ಸ್ನೇಹಿತರೆ. ಏರಿಯಾ ಅಡ್ರೆಸ್ ಎಲ್ಲ ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನಿಮ್ಮ ಅಡ್ರೆಸ್ ಕಂಪ್ಲೀಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ, ಓಕೆನಾ. ಟೈಪ್ ಮಾಡಿದ್ರೆ ಇಲ್ಲಿ ನೀವು ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಿಮ್ಮ ಪಿನ್ ಕೋಡನ್ನು ಏರಿಯಾ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಇದೆ, ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಜೆಂಡರ್ ಕೂಡ ಬರ್ತಾ ಇದೆ, ಯಾವ ಕರೆಕ್ಷನ್ ಸ್ನೇಹಿತರೆ. ಆದರೆ ಇಲ್ಲಿ ರಿಲಿಜನ್ ಅಂತ ಇದೆ, ರಿಲಿಜನ್ ಹಿಂದೂ. ನಿಮ್ಮ ಡಿಸ್ಟಿಕ್, ಮಾತೃಭಾಷೆ ಯಾವುದಿದೆ ಮಾತೃಭಾಷೆನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾಗಣ ತಾಲೂಕು ಯಾವುದು ಬರುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಲಾಸ್ಟ್ ಟೈಮ್ ಕೆಲವೊಬ್ಬರು ಕಾಮೆಂಟ್ ಮಾಡಿದರು, ಸರ್ ನಮ್ಮ ತಾಲೂಕು ಮಿಸ್ಟೇಕ್ ಆಗಿದೆ, ಏನೋ ಪ್ರಾಬ್ಲಮ್ ಆಗುತ್ತಾ ಅಂತ. ಅದಕ್ಕೋಸ್ಕರ ತಾಲೂಕನ್ನು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ರಾಷ್ಟ್ರೀಯತೆ ಇದೆ, PUC ವಿದ್ಯಾರ್ಹತೆ ಇದೆ. ಅದಾಗಣ ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಥವಾ ಡೈವರ್ಸ್ಗಿನ್ನ ಆಗಿದ್ದರೆ ಡೈವರ್ಸ್ಡ್. ಇದರಲ್ಲಿ ನಿಮ್ಮ ಸೆಲೆಕ್ಷನ್ ಮಾಡಿಕೊಳ್ಳಿ. ಅಪ್ಲಿಕೇಶನ್ ತುಂಬ ವೇಳೆಯಲ್ಲಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಯಾವುದೇ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಸ್ಪೆಲ್ಲಿಂಗ್ಗಳನ್ನು ನೀಟಾಗಿ ಚೆಕ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಚೆಕ್ ಮಾಡಿ. ಸೇವ್ ಜನರಲ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಈಗ ಸೇವ್ ಆಯ್ತಾ, ಜನರಲ್ ಡೀಟೇಲ್ಸ್ ನಿಮ್ಮ ಇನ್ಫಾರ್ಮೇಷನ್ ಏನಾಯಿತು, ಸೇವ್ ಆಯಿತು. ನೆಕ್ಸ್ಟ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ನೋಡಬಹುದು ನಮ್ಮ ಮೊದಲ ಸ್ಟೆಪ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಈ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇದೆ. ನೀವು ಬಿಫೋರ್ 2008 ಇದ್ದರೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ, ಆಫ್ಟರ್ 2008 ಇದ್ದರೆ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೆ ಮ್ಯಾನುವಲಿ ಎಂಟ್ರಿ ಮಾಡೋದಿದ್ದರೆ 12th ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ. ಡಿಪ್ಲೊಮಾ ಕೂಡ ಅದೇ ರೀತಿ ಇರುತ್ತದೆ. ಈಗ ನಾವು ಆಫ್ಟರ್ 2008 ಅಂತ ಇದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕೇಳ್ತಾ ಇದೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರ್ ಕೂಡ ನೀವು ಎಂಟ್ರಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ನನ್ನ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ತೇನೆ. ಎಂಟ್ರಿ ಮಾಡಿದ ತಕ್ಷಣ ಫೆಡ್ಚ್ ಅಂತ ಬರುತ್ತೆ. ಫೆಡ್ಚ್ ಅಂತ ಮಾಡಿದ್ರೆ ಸಕ್ಸಸ್ಫುಲಿಯಾಗಿ ನಿಮ್ಮ ಡಾಟಾ, ತಂದೆ ಹೆಸರು, ತಾಯಿ ಹೆಸರು, ಬೋರ್ಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಬೋರ್ಡ್ ಎಲ್ಲ ಬರುತ್ತೆ. ಕರ್ನಾಟಕ PUC ಬೋರ್ಡ್ ಅಂತ ಬಂದಿದೆ, ಜುಲೈ ಅಂತ ಬಂದಿದೆ, ನಿಮ್ಮ ಎಲ್ಲ ಡೀಟೇಲ್ಸ್ ಬಂದಿದೆ. ನೀವು ಗಳಿಸಿರೋ ಅಂಕಗಳು ಬರುತ್ತದೆ, ಪರ್ಸೆಂಟೇಜ್ ಬರುತ್ತದೆ, ಕಾಲೇಜ್ ವಿಳಾಸ ಬರುತ್ತದೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಆಟೋ ಫೆಡ್ಚ್ ಆಗುತ್ತೆ. ಸೇವನ್ನು ಕ್ಲಿಕ್ ಮಾಡಬೇಕು. ಸೇವನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ, ಕ್ಯಾಟಗರಿ ಕ್ಲೈಮ್ ಅಂತ ಇದೆ. ನೀವು ಇಲ್ಲಿ SC ST 2A 2B 3rd B ಇದ್ದೀರಾ ಅಥವಾ ಜನರಲ್ ಇದ್ದೀರಾ. ನಾವು SC ST ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನು ನಿಮ್ಮ ಕ್ಯಾಟಗರಿ RD ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಬಳಿ ಏನು ನಿಮ್ಮ RD ನಂಬರ್ ಇರುತ್ತಲ್ವ ಅದನ್ನು ಟೈಪ್ ಮಾಡಿ, ಚೆಕ್ RD ನಂಬರ್ ಅಂತ ಕ್ಲಿಕ್ ಮಾಡಿ. ವೆರಿಫೈಡ್ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಬರುತ್ತೆ, ವೆರಿಫೈಡ್ ಆಯ್ತಾ. ನಿಮ್ಮ RD ನಂಬರ್ ಈಗಲೂ ಹೇಳ್ತಾ ಇದ್ದೀನಿ, ಸ್ಪೆಲ್ಲಿಂಗ್ ಏನೇ ತಪ್ಪಾಗಿದ್ರೆ ಮತ್ತೊಮ್ಮೆ ಚೆಕ್ ಮಾಡಿ. ಇಲ್ಲಿ ತೋರಿಸ್ತಾ ಇದೆ ನಿಮ್ಮ RD ನಂಬರ್, ನಿಮ್ಮ ಡೀಟೇಲ್ಸ್, ನಿಮ್ಮ ಕಾಸ್ಟ್, RD ನಂಬರ್ ಸ್ಟೇಟಸ್ ಇಸ್ ಎಕ್ಸೆಪ್ಟೆಡ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಳಿ 371J ಇದ್ದರೆ, ಅಂದರೆ 371J ಇದರಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಎಸ್ ಅನ್ನ ಅಥವಾ ನೋ ಅನ್ನ ಮಾಡಬಹುದು. ನಿಮ್ಮ ಬಳಿ 371J ನಂಬರ್ ಇತ್ತಂದರೆ ಟೈಪ್ ಮಾಡಬಹುದು. ಸರ್ ನಮ್ಮ ಬಳಿ ಇಲ್ಲಪ್ಪ ಅಂದರೆ ನೋ ಅಂತ ಟೈಪ್ ಮಾಡಿ. ಇದನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಡೀಟೇಲ್ಸ್ ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ನೀವು ಡೀಟೇಲ್ಸನ್ನು ಕ್ರಾಸಾಗಿ ಚೆಕ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಕೆಳಗಡೆ ಎಲ್ಲ ಇನ್ಫಾರ್ಮೇಷನ್ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ಎಲ್ಲೊಂದು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಆಕ್ಸೆಪ್ಟನ್ನು ಮಾಡಿಕೊಳ್ಳಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ರೂರಲ್ ರೀಜನ್ ಸ್ಟಡೀಸ್ ಅಂತ ಇದೆ. ಅಂದರೆ 10 ಇಯರ್ಸ್ 10 ವರ್ಷ ನೀವು ಗ್ರಾಮೀಣ ಅಭ್ಯರ್ಥಿಗಳೇ ಆಗಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಸೇವ್ ನಾಟ್ ಕ್ಲೈಮ್ ರೂರಲ್ ಕೋಟಾ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಅಂದರೆ ಡಾಟಾ ಪ್ರತಿಯೊಂದು ಸೇವ್ ಆಗಬೇಕು ಸ್ನೇಹಿತರೆ. ನಾಟ್ ಅಂತ. ಕನ್ನಡ ಮಾಧ್ಯಮ ಇದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ. ಅದಾಗಣ ಸೇವ್ ಕನ್ನಡ ಮಾಧ್ಯಮ ಕ್ಲೈಮ್ ಅಂತ ಇದೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಬೇಕು. ಅದಾಗಣ ಕ್ಲೈಮ್ ಇಲ್ಲಿ ಪ್ರತಿಯೊಂದರಲ್ಲಿ ನೀವು ಕ್ಲೈಮ್ ಮಾಡಬೇಕು ಮತ್ತು ಸೇವ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಇದೆ ಕನ್ನಡ ಮಾಧ್ಯಮ ಆಯಿತಾ. ಯೋಜನಾ ನಿರಾಶ್ರಿತ ನೋ ಅಂತ ಇದೆ, ಸೇವ್ ಅಂತ ಕ್ಲಿಕ್ ಮಾಡಿ. ನೀವು ಇದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ. ಅದಾದ ತಕ್ಷಣ ನೀವು ಯಾವ್ಯಾವ ಕ್ಲೈಮ್ಗಳು ಮಾಡಿದ್ದೀರಾ ಕೆಳಗಡೆ ಒಮ್ಮೆ ತೋರಿಸ್ತಾ ಇದೆ. ಕ್ರಾಸನ್ನು ಚೆಕ್ ಮಾಡಿ. ನೀವು SC ಕ್ಯಾಟಗರಿ ಕ್ಲೈಮ್ ಮಾಡಿದರೆ ಅದು ಟಿಕ್ ಮಾಡಬೇಕು. ರೂರಲ್ ಕೋಟಾ ಟಿಕ್ ಮಾಡಿದರೆ ಕ್ಲಿಕ್ ಮಾಡಬೇಕು. ಇಲ್ಲೇನಿದೆ ಕನ್ಫರ್ಮ್ ಆಲ್ ಕ್ಲೈಮ್ ಬಿಫೋರ್ ಸೇವಿಂಗ್, ಅಂದರೆ ನೀವು ಯಾವ್ಯಾವ ಕ್ಲೈಮ್ ಮಾಡಿದ್ದೀರಾ, ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರಾ ಓಕೆ, ರೂರಲ್ ಮಾಡಿಲ್ಲ ಅನ್ಟಿಕ್ ಮಾಡಿ.
ಕನ್ನಡ ಮಾಧ್ಯಮ ಮಾಡಿದ್ದೀರಾ, ಓಕೆ. ಕಲ್ಯಾಣ ಕರ್ನಾಟಕ ಮಾಡಿದ್ದೀರಾ, ಓಕೆ. PDP ಮಾಡಿಲ್ಲ, ಓಕೆ. ಇವು ಎಲ್ಲ ಮಾಡಿದ್ದೀರಾ ಅಂದರೆ ನೀವು ಯಾವ್ಯಾವ ಟಿಕ್ ಮಾಡಿದ್ದೀರಾ ಅವೆಲ್ಲ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ. ಏನು ಬರ್ತಾ ಇದೆ ನೀವು ನೋಡಬಹುದು, ಸೆಕ್ಷನ್ ಅಂತ ಇದೆ. ನೀವು ಫಾರೆಸ್ಟ್ ಮತ್ತು ಟ್ರಬಲ್ ಪರ್ಸನ್ ಇನ್ಫಾರ್ಮೇಷನ್ ಇದ್ದರೆ ಎಸ್, ಇಲ್ಲಾದರೆ ನೋ. ಅಂದ್ರೆ ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಆಗಿದ್ದರೆ ಎಸ್ ಅನ್ನು ಮಾಡಿ, ಇಲ್ಲಾದರೆ ನೋ. ಅದಾದ ತಕ್ಷಣ ಫಿಸಿಕಲ್ ಮೆಜರ್ಮೆಂಟ್ಸ್ ಅಂತ ಇದೆ. ನಿಮ್ಮ ಎತ್ತರ ಎಷ್ಟು ಎತ್ತರ ಇದೆ ಆ ಎತ್ತರನ ಟೈಪ್ ಮಾಡಿ, ಓಕೆನಾ. ಅದಾದ ತಕ್ಷಣ ಎದೆಯ ಸುತ್ತಳತೆ ಇದೆ. ಎದೆಯ ಸುತ್ತಳತೆ ಮಿನಿಮಮ್ 86 ಅಂತ ಹೇಳಿದ್ದಾರೆ. ನಿಮ್ಮ ಚೆಸ್ಟ್ ಅನ್ನು ಎಂಟ್ರಿ ಮಾಡಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ತೆಳಗಡೆ, ಆರ್ ಯು ಗೌರ್ಮೆಂಟ್ ಸರ್ವೆಂಟ್ ಅಂತ ಇದೆ. ಇದ್ದರೆ ಎಸ್ ಇದ್ದರೆ ತೆಳಗಡೆ ಕೆಲವೊಂದು ಆಪ್ಷನ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವ ಇಲಾಖೆಯಿಂದ ಇದ್ದೀರಾ, ಕಚೇರಿ ಆಫೀಸ್ ಹೆಸರೇನು, ಆಫೀಸ್ ವಿಳಾಸ ಏನು, ನಿಮ್ಮ ಹುದ್ದೆ ಏನಿದೆ, ಎಂಪ್ಲಾಯ್ ID ಬೇಕು. ಎಸ್ ಇದ್ದರೆ. ಆದರೆ ನೀವು ಇಲ್ಲಪ್ಪ ಅಂದರೆ ನೋ ಅನ್ನು ಕ್ಲಿಕ್ ಮಾಡಿ, ಸೇವನ್ನು ಕ್ಲಿಕ್ ಮಾಡಿ. ಸೇವನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೆಕ್ಸ್ಟ್ ಅಂತ. ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಬರುತ್ತೆ ಏಜ್ ರಿಲ್ಯಾಕ್ಸೇಷನ್, ನಿಮಗೆ ಕ್ಲೈಮ್ ಮಾಡ್ತೀರಾ ಅಂದರೆ ಇಲ್ಲಿ ಬೇಕಾದರೆ ಎಸ್ ಅನ್ನು ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ಏನು ಹೇಳಿದೆ, ನೀವು ಯಾವುದೇ ವಯಸ್ಸಿನ ವಿಶ್ರಾಂತಿ ವರ್ಗಗಳ ಕ್ಲೈಮ್ ಮಾಡಲು ಬಯಸಿದ್ದೀರಾ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮದು ಏಜ್ ಇದು ಹೆಚ್ಚಿಗೆ ಬೇಕಾದರೆ ನೀವು ಕ್ಲೈಮ್ ಮಾಡಬಹುದು. ಅಂದರೆ ಏನಿದೆ ಸಡಿಲಿಕೆ ಅಂತಾರಲ್ಲ ಅದನ್ನು. ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಇಲ್ಲೇನಿದೆ, ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ವಿತ್ KA KPSC. ಇದಕ್ಕಿಂತ ಮುಂಚೆ ಯಾವುದೇ ಕನ್ನಡ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೇನಿದೆ, ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ SLC PUC ಇನ್ ಹೈಯರ್ ಲೆವೆಲ್ ಅಂತ ಇದೆ. ಪಾಸ್ ಆಗಿದ್ದರೆ ಪ್ರಥಮ ಭಾಷೆ ಇತ್ತ, ದ್ವಿತೀಯ ಭಾಷೆ ಇತ್ತ, ತೃತೀಯ ಭಾಷೆ ಇತ್ತು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಬಂದುಬಿಟ್ಟು ಇಲ್ಲಿ ಬರ್ತದೆ ನೆಕ್ಸ್ಟ್, ಡೂ ಯು ಹ್ಯಾವ್ ಕ್ರಿಮಿನಲ್ ಕೇಸ್ ಇಲ್ಲಿ ರಿಜಿಸ್ಟರ್ಡ್ ಅಗೇನೆಸ್ಟ್ ಯು. ನೀವು ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಇದ್ದರೆ ಅಂದರೆ ಇದಕ್ಕಿಂತ ಮುಂಚೆ ನಿಮ್ಮ ಮೇಲೆ ಯಾವುದೇ ಕೇಸ್ ಆಗಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ. ಯಾವುದೇ ಪರೀಕ್ಷೆಯಿಂದ ಡಿಬಾರ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಆಗಿದ್ದರೆ ಎಸ್ ಅನ್ನು ಅನ್ರಿ, ಇಲ್ಲಾಂದರೆ ನೋ ಅನ್ನು ಅನ್ರಿ. ನೆಕ್ಸ್ಟ್ ಆಪ್ಷನ್ ಬಿಡುತ್ತೆ ಸೇವ್ ಕನ್ನಡ ಡೀಟೇಲ್ಸ್ ಅಂತ ಇದೆ. ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಡೀಟೇಲ್ಸ್ ಸೇವ್ ಆಯಿತಾ. ನೆಕ್ಸ್ಟ್ ಆಪ್ಷನ್ ಇದೆ, ಪ್ರತಿಯೊಂದು ಆಪ್ಷನ್ನ ನೋಡಿಕೊಳ್ಳಿ, ಯಾವುದು ಎಸ್ ಅಂದಿದ್ದೀರಾ ನೋ ಅಂದಿದ್ದೀರಾ. ಯಾಕಂದರೆ ಇದು ನಿಮ್ಮ ಜೀವನದ ಪ್ರಶ್ನೆ ಇದೆ ಸ್ನೇಹಿತರೆ. ಮಗದೊಮ್ಮೆ ಓದಿಯೇ ಎಸ್ ಅನ್ನು ಹೇಳಿ. ನೆಕ್ಸ್ಟನ್ನು ಹೇಳ್ತೇನೆ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅಪ್ಲೋಡ್ ಅಂತ ಇದೆ. ಇಲ್ಲಿ ನೀವು ಏನೇನು ಆಪ್ಷನ್ ಇದೆ ಸ್ನೇಹಿತರೆ, ಚೂಸ್ ಯುವರ್ ಫೋಟೋ ಫೈಲ್ ಅಂತ ಇದೆ. ಇಲ್ಲಿ ಮತ್ತೊಮ್ಮೆ ನೀವು ಬೇಕಾದರೆ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ನಿಮ್ಮ ಹತ್ರ ಏನಿದೆ, ಸೆಲೆಕ್ಟ್ ಯುವರ್ ಫೋಟೋ, ಅಪ್ಲೋಡ್ ಯುವರ್ ಸಿಗ್ನೇಚರ್, ಅಪ್ಲೋಡ್ ಯುವರ್ ಥಂಬ್ ಇಂಪ್ರೆಷನ್ ಅಂತ ಇದೆ. ಅಪ್ಲೋಡ್ ಯುವರ್ ಥಂಬ್ ಇಂಪ್ರೆಷನ್, ಓಕೆ. ಇಲ್ಲಿ ಬರ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಫೋಟೋ ಸೆಲೆಕ್ಟ್ ಮಾಡಿಕೊಳ್ತೇನೆ, ಅಪ್ಲೋಡ್ ಮಾಡ್ತೇನೆ. ಫೋಟೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಮತ್ತೊಮ್ಮೆ ಟ್ರೈ ಮಾಡೋಣ. ಅಪ್ಲೋಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಫೋಟೋ ಅಪ್ಲೋಡ್ ಆಯಿತಾ. ನೆಕ್ಸ್ಟ್ ಸಿಗ್ನೇಚರ್ ಅಂತ ಇದೆ. ಸಿಗ್ನೇಚರ್ ಕೂಡ ಸೆಲೆಕ್ಟ್ ಮಾಡಿಕೊಳ್ತೀನಿ. ಇಲ್ಲಿ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಇಲ್ಲೇ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಹೇಳಿ ಸ್ನೇಹಿತರೆ. ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಿಮ್ಮ ಥಂಬ್ ಇದೆ. ಯಾವ ಹ್ಯಾಂಡಿನ ಥಂಬ್ ಇದೆ, ಅಪ್ಲೋಡ್ ಥಂಬ್ ಇಂಪ್ರೆಷನ್ ಲೆಫ್ಟ್ ಹ್ಯಾಂಡ್ ಥಂಬ್ ಅಂತ ಹೇಳಿದೆ. ನೆನ್ಪಿಡ್ರಿ, ಎಡಗೈ, ಬಲಗೈ ಅಲ್ಲ ಸ್ನೇಹಿತರೆ, ಎಡಗೈನ ಥಂಬ್ ಬೇಕು ಕಂಪಲ್ಸರಿ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ನೀವು ನೋಡಬಹುದು ನಮ್ಮ ಫೋಟೋ, ಸಿಗ್ನೇಚರ್, ಥಂಬ್ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೇವೆ ಸಕ್ಸಸ್ಫುಲಿಯಾಗಿ. ಅಪ್ಲೋಡ್ ಮಾಡಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹತ್ರ ಆಪ್ಷನ್ ಬರ್ತಾ ಇದೆ. ಏನು ಆಪ್ಷನ್ ಅಪ್ಪ ಅಂದರೆ ಸೆಕ್ಷನ್ ಪೋಸ್ಟ್ 1 ಆರ್ಮ್ಡ್ ಪೊಲೀಸ್ CRDR RPC ನಾನ್ HK ಕಲ್ಯಾಣ ಕರ್ನಾಟಕ ಅಂತ ಕೇಳ್ತಾ ಇದೆ. ಅಥವಾ ಇಲ್ಲಿ ಕೇಳ್ತಾ ಇದೆ ಆರ್ಮ್ಡ್ ಕಾನ್ಸ್ಟೇಬಲ್ ಇನ್ ಕಲ್ಯಾಣ ಕರ್ನಾಟಕ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೇಕಾ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಬೇಕಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ನೀವು ನೋಡಬಹುದು ನೆಕ್ಸ್ಟ್ ಆಪ್ಷನ್ ಬಂದಿದೆ ಪೋಸ್ಟ್ ಸೆಲೆಕ್ಷನ್ ಅಂತ. ಪೋಸ್ಟ್ ಸೆಲೆಕ್ಷನಲ್ಲಿ ನಮಗೆ 2 ತೋರಿಸ್ತಾ ಇದೆ. ರೀಸನ್ ಬಂದುಬಿಟ್ಟು ನಾನು ನನ್ನ 371J ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೇನೆ. ಅಂದರೆ 371J ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಿಂದ. ಅದಕ್ಕೋಸ್ಕರ ನಮಗೆ 2 ಆಪ್ಷನ್ ತೋರಿಸ್ತಾ ಇದೆ. ಯಾರು ನಾನ್ ಕಲ್ಯಾಣ ಕರ್ನಾಟಕದಿಂದ ಅಪ್ಲೈ ಮಾಡ್ತೀರಾ, ನೀವು 371J ನೋ ಅಂತ ಹಾಕ್ತೀರಾ, ಅವ್ರಿಗೆ ಒಂದೇ ಪೋಸ್ಟ್ ಬರುತ್ತೆ. ಈಗ ನಮಗೆ ಆಪ್ಷನ್ ಇದೆ, ನಾವು 2 ಪೋಸ್ಟ್ ಬೇಕಾದರೆ ಟಿಕ್ ಮಾಡಬಹುದು. ಇಲ್ಲಿ ಆಪ್ಷನ್ ಕೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಮತ್ತು ಇಲ್ಲಿ ಕೇಳ್ತಾ ಇದ್ದಾರೆ RPC. ಅಂದರೆ ನೀವು ಯಾವುದೇ ಜಿಲ್ಲೆಗಳಿಗೆ ಬೇಕಾದರೆ ನಾವು 2 ಜಿಲ್ಲೆಗಳಿಗೆ ಅಪ್ಲೈ ಮಾಡಬಹುದು. ಆಯುಕ್ತಾಲಯ ಇದೆ, ಇಲ್ಲಿ ಬೆಂಗಳೂರು ಸಿಟಿ ಅಂತ ತಗೋದೇನೆ. ಇಲ್ಲೇನಿದೆ ಅರ್ಜಿ ಸಲ್ಲಿಸುವ ಜಿಲ್ಲೆ ಅಥವಾ ನಾನ್ HK, ಅಂದರೆ ನಾವು 2 ಜಿಲ್ಲೆಗಳು ಕೂಡ ಅಪ್ಲೈಯನ್ನು ಸಲ್ಲಿಸ್ಬೋದು. ಸಬ್ಮಿಟ್ ಅಂತ ಪ್ರೆಸ್ ಮಾಡ್ತೇನೆ. ಸಬ್ಮಿಟ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ಪೋಸ್ಟ್ ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ಆಪ್ಷನ್ ಕೂಡ ಬಂತು. ನೆಕ್ಸ್ಟ್ ಆಪ್ಷನ್ ಇದೆ ಮುಂದೆವರಿಸಿ ನೆಕ್ಸ್ಟ್ ಪೇಜ್ ಅಂತ ಇದೆ. ಇಲ್ಲಿ ಡಿಕ್ಲರೇಷನ್ ಅಂತ ಬರ್ತಾ ಇದೆ ಸ್ನೇಹಿತರೆ, ಅಥವಾ ಡ್ರಾಫ್ಟ್ ಪ್ರಿಂಟನ್ನು ಇಲ್ಲಿ ತೆಗೆದುಕೊಳ್ಳಬಹುದು. ಇಲ್ಲಿ ಎಸ್
ಡೌನ್ಲೋಡ್ PDF ಅಂತ ಇದೆ. ಈಗ ನೀವು ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ನೀವು ಚೆಕ್ ಮಾಡಬಹುದು. ಇದು ನಿಮ್ಮದು ಡ್ರಾಫ್ಟ್ ಪ್ರಿಂಟ್ ಇರುತ್ತೆ. ಏನೇ ಮಿಸ್ಟೇಕ್ ಇದ್ರೂ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ಚೆಕ್ ಮಾಡಿ. ಏನೇ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡಿ, ಅಥವಾ ಇಲ್ಲಿ ನೀವು ಒಂದು ಡಿಕ್ಲರೇಷನ್ ಇದೆ, ಡಿಕ್ಲರೇಷನ್ ಕ್ಲಿಕ್ ಮಾಡಿರಿ. ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ. ಕನ್ಫರ್ಮ್ ಫೈನಲ್ ಸಬ್ಮಿಟನ್ನು ಕ್ಲಿಕ್ ಮಾಡಿ, ಕನ್ಫರ್ಮನ್ನು ಕ್ಲಿಕ್ ಮಾಡಿ. ನಿಮ್ಮ ಡಿಕ್ಲರೇಷನ್ ಸಬ್ಮಿಟ್ ಆಗಿದೆ ಸ್ನೇಹಿತರೆ. ಸಬ್ಮಿಟ್ ಆಗಿದ್ದರೆ ನೀವು ಬರ್ತೀರಾ ಪೇಮೆಂಟ್ಗೆ ನೀವು ಇಲ್ಲಿ ತೋರಿಸ್ತಾ ಇದೆ. ಪೇಮೆಂಟ್ ಡೀಟೇಲ್ಸ್ ಬೇಕಾದರೆ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಟು ಪೇಮೆಂಟ್ ಅಂತ ಇದೆ. ಕ್ಲಿಕ್ ಟು ಪೇಮೆಂಟನ್ನು ಕ್ಲಿಕ್ ಮಾಡಿ ಎಸ್ ಪೇ ನಾವ್ ಅಂತ ಕ್ಲಿಕ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ KED ಬರ್ತಾ ಇದೆ. ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅಥವಾ ನಿಮಗೆ ಒಂದು QR ಕೋಡ್ ಸ್ಕ್ಯಾನರ್ ಕೂಡ ಬರ್ತಾ ಇದೆ. QR ಕೋಡ್ ಸ್ಕ್ಯಾನರ್ನಲ್ಲಿ ಸ್ಕ್ಯಾನ್ ಮಾಡಬೇಕು. ಓಕೆನಾ? QR ಕೋಡ್ ಸ್ಕ್ಯಾನರ್ ಬರ್ತಾ ಇದೆ, ಅಥವಾ ನಿಮ್ಮ ಬೇರೆ ಬ್ಯಾಂಕಿಂಗ್ ಆಪ್ಷನ್ಸ್ಗಳು ಕೂಡ ಬರ್ತಾ ಇದೆ. ನಾನು ನಿಮಗೆ ಹೇಳ್ತೀನಿ ಎಲ್ಲರಿಗಿಂತ ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ QR ಕೋಡ್ ಸ್ನೇಹಿತರೆ. QR ಕೋಡ್ಗೆ ಪೇಜಿಗೆ ಬಂದು ನಾನು ನಿಮಗೆ ಹೇಳ್ತೀನಿ, ಯಾವುದೇ ಲೋಡನ್ನು ಮಾಡೋದಿಲ್ಲ. ಪೇಮೆಂಟ್ ಮಾಡೋದರಿಂದ ಯಾವುದೇ ಲೋಡ್ಗಳು ಇರೋದಿಲ್ಲ. ಈಗ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಿದ್ರೆ ಸಾಕು. ಪೇಮೆಂಟ್ ಆಟೋಮೆಟಿಕ್ ಸಕ್ಸಸ್ಫುಲಿ ಕನ್ಫರ್ಮ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ ಅಲ್ವಾ? ಈ ರೀತಿ ಕನ್ಫರ್ಮ್ ಪೇಮೆಂಟ್ ಅಂತ ಬರುತ್ತೆ. ಕನ್ಫರ್ಮ್ ಪೇಮೆಂಟ್ ಸಕ್ಸಸ್ಫುಲಿ ಆದಾಗ ನಿಮ್ಮ ಬೇಕಾದರೆ ಇದೊಂದು ಸ್ಕ್ರೀನ್ಶಾಟನ್ನು ನೀವು ತೆಗೆದುಕೊಳ್ಳಬಹುದು. ಓಕೆನಾ? ಇದರ ಸ್ಕ್ರೀನ್ಶಾಟ್ ನಾನು ತೆಗೆದುಕೊಳ್ತಾ ಇದ್ದೀನಿ. ಇನ್ ಫ್ಯೂಚರ್ಗೆ ಬೇಕಾಗುತ್ತದೆ. ಆದ ತಕ್ಷಣ ಎಲ್ಲ ಪೇಮೆಂಟ್ ಸಕ್ಸಸ್ಫುಲಿ ಆದರೆ ರಿಸಿಪ್ಟ್ ಕೂಡ ಬಂದಿದೆ. ಪ್ರಿಂಟ್ ರಿಸಿಪ್ಟನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಿಪ್ಟ್ ಪ್ರಿಂಟ್ ತೆಗೆದು ರಿಸಿಪ್ಟ್ ಅಂತ ಸೇವ್ ಮಾಡಿಕೊಳ್ಳಿ. CRDR 26 ಅಂತ. ಸ್ನೇಹಿತರೆ, ನೀವು ನೋಡಬಹುದು ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ. ಈಗ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಪ್ಷನ್ ನಿಮ್ಮಲ್ಲಿ ಬರ್ತಾ ಇದೆ. ಅರ್ಜಿ ಮುದ್ರಣ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಕ್ಲಿಕ್ ಮಾಡಿ ಫೈನಲ್ ಪ್ರಿಂಟ್ ಆಪ್ಷನ್ ಬರುತ್ತೆ. ಇದು ಅರ್ಜಿ ಕೂಡ ನೀವು ಕಂಪಲ್ಸರಿಯಾಗಿ ಸೇವ್ ಮಾಡಿಕೊಳ್ಳಿ. ಇದು ನಿಮ್ಮ ಫೈನಲ್ ಅರ್ಜಿ ಆಗಿರುತ್ತದೆ. ಈ ರೀತಿಯನ್ನು ಅರ್ಜಿ ಸಕ್ಸಸ್ಫುಲಿ ಆಗಿ ನಿಮ್ಮ ಅರ್ಜಿಯನ್ನು ನೀವು ಕೂಡ ಸಲ್ಲಿಸಬಹುದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಲ್ಲಿ ಇದೇ ರೀತಿ ಮಾಹಿತಿಯ ಯಾವುದೇ ಜಾಬ್ ಅಪ್ಲಿಕೇಶನ್ ವಿಡಿಯೋ ಹಾಕಬೇಕಾ, ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ಮಾಹಿತಿ ಬೇಕಾ, ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.